ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಆಗಿರೋಂಥದ್ದು, ಬೇಗ ಆಗುವಂಥದ್ದು, ಮತ್ತು ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು. ನೀವು ಒಂದೇ ಸ್ಟೆಪ್ಪಲ್ಲಿ ಆಗುವಂಥ ಡಿಸೈನು, ಆರ್ಚ್ ಡಿಸೈನು. ಒಂದೇ ಸ್ಟೆಪ್ಪಲ್ಲಿ ಆರ್ಚ್ ಡಿಸೈನು. ಫಸ್ಟು ದಾರ ಲಾಕ್ ಮಾಡಿ. ಈ ಥರ ದಾರ ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನು, 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಈಗ ಒಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ ಆರ್ಚ್ಗೆ. ಈ ಥರ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಈಗ ಮತ್ತೆ 4 ಚೈನು, ಬ್ಯಾಕ್ ಸೈಡಿಗೆ ಬನ್ನಿ. ಇದನ್ನು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿ, ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡಿ. ಬೀಡ್ ಸುತ್ತಲೂ ಚೈನ್ ಹಾಕಿ. ಬೀಡ್ ಸುತ್ತಲೂ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ, ಬ್ಯಾಕ್ ಸೈಡಿಂದ ಇದೀಗ. ಆಮೇಲೆ 4 ಚೈನು, ಇದನ್ನು ಈ 4 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದ ಮೇಲೆ ಈ ಫಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ ಈಗ ನೀವು ಹಾಕಿರೋದು 4 ಚೈನು, ಬೀಡ್ನ ಈ ಕಡೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಈ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಈಗ ಬೀಡ್ನ ಬ್ಯಾಕ್ ಸೈಡಿಗೆ ಚೈನ್ ಹಾಕಿದ್ದೀರಲ್ವ, ಇಲ್ಲಿ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಹಾಕಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್. ಈಗ 3 ಬೀಡ್ಸ್ ಆದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕಿ, ಮೂರು ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಹಿಂದ್ಗಡೆ ಹಿಂಗೆ ಹಾಕಿ ಹುಕ್ ಹಾಕಿ ದಾರ ತಗೊಂಬಂದು ಪೀಕೋ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಡಬಲ್ ಕ್ರೋಶೆ, ಮತ್ತೆ 3 ಚೈನು, ಮತ್ತೆ ಪೀಕೋ, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೆ 3 ಚೈನು, ಪೀಕೋ. ಈ ಥರ 3 ಪೀಕೋ ಮಾಡಿದ್ದೀನಿ. 3 ಪೀಕೋ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ, ಬೀಡ್, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೆ ಡಬಲ್ ಕ್ರೋಶೆ. ಇದನ್ನು ಇಲ್ಲಿ ಈ ಲಾಕಲ್ಲಿ ಲಾಕ್. ಈ ಥರ ಬರುತ್ತೆ. ಅವಾಗ ಕೈಯಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ 3 ಬೀಡ್ಸು, ಮಧ್ಯದಲ್ಲಿ 3 ಪೀಕೋ, 3 ಬೀಡ್ಸ್, 3 ಪೀಕೋ, 3 ಬೀಡ್ಸ್, ಈ ಥರ ಬರುತ್ತೆ. ಇದೊಂದು ಡಿಸೈನ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಬರೀ ಬೀಡ್ಸು ಅಲ್ಲ, ಬರೀ ಪೀಕೋನೂ ಅಲ್ಲ, ಎರಡೂ ಇದೆ ಇದರಲ್ಲಿ. ಪೀಕೋ ಮತ್ತು ಬೀಡ್ಸು ಎರಡೂ ಇದೆ. ಇದೊಂದು ಡಿಸೈನ್ ಆಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಇದಾದಮೇಲೆ ಇನ್ನೀಗ ನೆಕ್ಸ್ಟು ಕುಚ್ಚಿಗೆ 4 ಚೈನ್ ಮಾಡ್ಕೊಳ್ಳಿ. ಇದಾದಮೇಲೆ ಇನ್ನೀಗ ನೆಕ್ಸ್ಟು 4 ಚೈನು, ಬಟ್ಟೆಗೆ ಲಾಕ್, ಇದು ಕುಚ್ಚಿಗೆ, ಮತ್ತೆ 4 ಚೈನು, ಇದು ಬಟ್ಟೆಗೆ ಲಾಕ್, ಮತ್ತೀಗ ರೌಂಡ್ ಬೀಡ್ ದೊಡ್ಡದು ಆರ್ಚಿಗಿರೋದು, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಮತ್ತು ಇನ್ನೊಂದು 4 ಚೈನ್ ಹಾಕ್ಕೊಳ್ಳಿ, ಅದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 4 ಚೈನು ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ ಬೀಡ್ನ ಹತ್ತಿರದ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಬೀಡ್ ಸುತ್ತಲೂ 5 ಚೈನು, ಇದನ್ನು ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡಿ. ಇದಾದಮೇಲೆ 4 ಚೈನು, ಇದನ್ನು ಈ ಬೀಡ್ನ ಈ ಕಡೆ ಲಾಕ್ ಮಾಡಿ. ಇಲ್ಲಿ ನೆಕ್ಸ್ಟ್ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಇಲ್ಲಿಂದಲೇ ಬೇಕಾದ್ರೂ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಒಂದು ಚೈನ್ ಬೇಕು ಅಂದರೆ ಹಾಕ್ಕೊಳ್ಳಿ, ನಿಮಗೆ ಜಾಸ್ತಿ ಆಗತ್ತೆ ಅನಿಸಿದರೆ ಬೇಡ. ಹಿಂಗೆ ಇಲ್ಲಿಂದಲೇ ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್, ಮತ್ತೆ ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್, ಮತ್ತೆ ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್, 3 ಬೀಡ್ ಆಯಿತು ನೋಡಿ. 3 ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ, ಮತ್ತೆ ಡಬಲ್ ಕ್ರೋಶೆ, ಸ್ಮಾಲ್ ಬೀಡ್ ಅಷ್ಟೇ. ಇದೀಗ ಮತ್ತೆ 3 ಡಬಲ್ ಕ್ರೋಶೆ ಆಗಿ 3 ಬೀಡ್ಸ್ ಆಗಿ ಒಂದು ಡಬಲ್ ಕ್ರೋಶೆ ಆಗ್ತದೆ. ಈಗ 3 ಚೈನು, ಇಲ್ಲಿ ಪೀಕೋ. ತುಂಬ ಸಿಂಪಲ್, ಇದು ಈಸಿ ಈ ಡಿಸೈನು ಮಾಡೋದು. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಪೀಕೋ, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಪೀಕೋ. ಈಗ ಮತ್ತೆ ಡಬಲ್ ಕ್ರೋಶೆ ಮಾಡಿ 3 ಪೀಕೋ ಆದಮೇಲೆ, ಈಗ ನೋಡಿ 3 ಪೀಕೋ ಮಾಡಿದೆ. ಇಲ್ಲಿ 3 ಪೀಕೋ ಆದಮೇಲೆ ಡಬಲ್ ಕ್ರೋಶೆ ಮಾಡಿ ಬೀಡ್ಸ್ ಸೇರಿಸಿ. ಬೀಡ್ಸ್, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಬೀಡ್ಸ್, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಬೀಡ್ಸ್, ಮತ್ತೆ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 3 ಬೀಡ್ಸ್ ಆಗಿ ಒಂದು ಡಬಲ್ ಕ್ರೋಶೆ ಲಾಸ್ಟ್. ಇದನ್ನು ಇಲ್ಲಿ 4 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು 4 ಚೈನು ಕುಚ್ಚಿಗೆ ಹಾಕ್ಕೊಂಡು ಮತ್ತೊಂದು 4 ಚೈನು ರೌಂಡ್ ಬೀಡ್, 4 ಚೈನು, ಮತ್ತು ಬ್ಯಾಕ್ ಸೈಡಿಂದ 4 ಚೈನು, ಬೀಡ್ ಸುತ್ತಲೂ ಚೈನು, 4 ಚೈನು. ಫ್ರಂಟ್ ಸೈಡಿಗೆ ಬನ್ನಿ. ಇದು ಸುಲಭ. ಇದು ಒಂದೇ ಸ್ಟೆಪ್ಪಲ್ಲಿ ನಾನು ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ 2 ಸ್ಟೆಪ್ ಮಾಡ್ಕೋಬೋದು. ಒಂದು ಸಾರಿ ಪೂರ್ತಿ ಬೇಸ್ ಇಲ್ಲಿವರೆಗೆ ಹಾಕಿ ಬ್ಯಾಕ್ ಸೈಡಿಂದ ಬಂದು, ನಾನು ಆ ಥರ ಮಾಡ್ತಾ ಇಲ್ಲ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಈಸಿ ಆಗಿದೆ. ಈ 4 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಬೇಗನೂ ಆಗುತ್ತೆ. ಒಂದೇ ಸಾರಿಗೆ ಒಂದೇ ಸ್ಟೆಪ್ಪಲ್ಲಿ ಮಾಡಿದರೆ ನಿಮಗೆ ಬೇಗ ಆಗುತ್ತೆ, ಸ್ಪೀಡ್ ಆಗುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಕುಚ್ಚು ಹಾಕಿದಾಗ. ಈ ಪೀಕೋ ಒಂದು ಡಿಸೈನ್ ಕಾಣುತ್ತೆ. ತೋರಿಸ್ತೀನಿ ಪೂರ್ತಿ ಮಾಡಿ.